ಪಾರ್ಟಲ್ಲಿ ಏನೇನೋ ಕೆಲಸ ಮಾಡ್ತೀನಿ, ಅವತ್ತು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಷ್ಟು ಸೀನ್ ಇರುತ್ತೆ ಅಷ್ಟು ಗೊತ್ತಾದರೆ ಸಾಕು ಅನ್ನೋ ಮೈಂಡ್ ಸೆಟ್ ಅಲ್ಲ. ಸೊ ಕತೆ ಹೇಳಿದ್ರು. ಫಸ್ಟ್ ಹಾಫ್ ಇಂಟರ್ವ್ಯೂಗೆ ಬಂದಾಗ ನನಗೆ ಜುಮ್ ಅಂದ್ಬಿಡ್ತು. ಇದು ಬೇರೆ ಅಲ್ಲ, ಇನ್ನೊಂದ್ಸಲ ನೀ ಹೆಂಗನ್ನಿಸ್ತು? ಜುಮ್ ಅಂದ್ಬಿಡ್ತು. ಅದನ್ನು ಸರ್ ನೋಡಿದ್ದಾರೆ, ನನ್ನ ಫೀಲ್ನ ನೋಡ್ಬಿಟ್ಟು ತೋರಿಸ್ತಾ ಇರೋದು ಸರ್. ನೋಡಿ ಸರ್, ರೋಮ ನಿಂತ್ಕೊಂಡ್ಬಿಡ್ತು ಸರ್ ಅಂತ ತೋರಿಸ್ತಾ ಇದ್ದು. ಇಲ್ಲ ಆಮೇಲೆ ಸರ್ ಇಲ್ಲ ಇವತ್ತು ಸಾಕಿಷ್ಟು ಮಾಡಿದಾಗ ಉಪೇಂದ್ರ ಸರ್ ಟೈಟ್ಲ್ ಲಾಂಚ್ ಮಾಡಿದ್ದು. ಅವಾಗ ಖಂಡಿತ ಅವ್ರ ಮನೆಯಲ್ಲೇ ಮಾಡಿದ್ದು, ಉಪೇಂದ್ರ ಸರ್ ಮನೆ ಹತ್ರ ಟೈಟ್ಲ್ ಲಾಂಚು ಅವರೇ ಸರ್ರೇ ಮಾಡಿಕೊಟ್ರು. ಅವಾಗಂತೂ ಇಲ್ಲ ಸರ್, ಅಭಿಮನ್ಯು ಕಾಶಿನಾಥ್ ಸರ್ ಅವರು ನೋಡಿ ಅಭಿಮನ್ಯು ಕಾಶಿನಾಥ್ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡಿ ಮಾತಾಡಿ ಅಂತ. ನಾನು ಹೋಗಿ ಸರ್ ಅವರು ಹೀರೋ ಬೇಡ ವಿಲನ್ ಮಾಡಿಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಭೇಟಿಯಾಗಿ, ಸರ್ ಈ ಥರ ಇದೆ, ಒಂದು ವಿಲನ್ನಾಗಿ ಮಾಡ್ತೀರಂತ. ನನಗೆ ಒಳ್ಳೆ ಕ್ಯಾರೆಕ್ಟರ್ ಖಂಡಿತ ಮಾಡ್ತೀನಿ ಅಂತೇಳಿ ಸರ್ ಮಾತಾಡಿದ್ರು. ಸರ್ ಒಂದೊಂದು ಸಿನಿಮಾನು ಒಬ್ಬೊಬ್ಬರು ಒಂದು ಕನಸಿನ ಕೂಸು, ಒಂದೊಂದು ರೀತಿಯಾದ ಪೇಂಟಿಂಗ್ ಅಲ್ವಾ ಸರ್. ಅವರು ನೋಡೋವಂಥ ಒಂದು ಪೇಂಟಿಂಗ್ಗೆ ಅದು ಚಿತ್ರ ಆಗಿ ಮೂಡಿಬರುತ್ತೆ. ಅದರಲ್ಲಿ ಕೆಲವರು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್, ಇಂಪಾಸಿಬಲ್. ಒಂದೇ ಇದರಲ್ಲಿ 3 ನಿಮಿಷ ಸತತವಾಗಿ ಡೈಲಾಗ್ ಹೇಳ್ತಾನೆ ಇರು ಅಂದರೆ ಪರ್ಫೆಕ್ಟಾಗಿ ಅಲ್ಲೇನಿದೆ ಆ ಪೇಪರಲ್ಲಿ ಅದನ್ನೇ ಹೇಳೋದು ತುಂಬ ಕಷ್ಟ ಆಗುತ್ತೆ ಸರ್. ಆ ಒಂದು ವಿಚಾರದಲ್ಲಿ ಅಪೂರ್ವ ಮೇಡಮ್ ಸೂಪರ್ ಸರ್, ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಕ್ಲೈಮ್ಯಾಕ್ಸ್ ಬೇರೆ ಇದ್ದಿದ್ದು ಈ ಸಿನಿಮಾಗೆ. ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವ್ರ ಕೈಲಿ ಆಗುತ್ತೆ ಅಂದರೆ ಈ ಕ್ಲೈಮ್ಯಾಕ್ಸ್ ಮಾಡೋಣ, ಇಲ್ಲದೇ ಇದ್ದರೆ ಬೇರೆ ಇರುತ್ತೆ ಅಂತೇಳಿ ಸ್ಕ್ರಿಪ್ಟಲ್ಲಿ ರೀಡಿಂಗ್ ಕೊಟ್ಟಾಗ ಅಭಿಮನ್ಯು ಕಾಶಿನಾಥ್ ಅವ್ರಿಗೆ ಬೇರೆ ಇತ್ತು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಫಿದಾ ಆಗ್ಬಿಟ್ಟು ನಾನೇ ಅದನ್ನು ಇಲ್ಲ ಇವರು ಏನು ಮಾಡ್ತಾರೆ ಈ ಮನುಷ್ಯ, ಯಾಕೆ ಇಂಡಸ್ಟ್ರಿ ಬೆಳೆಸ್ಕೊಂಡಿಲ್ಲ ಇವ್ರನ್ನ, ಇಂಥ ಒಂದು ಕಲಾವಿದ ಅಯ್ಯೋ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಸರ್ ಆ ಮನುಷ್ಯನಿಗೆ. ಅದ್ಭುತ ನಟ ಯಪ್ಪ, ನೋಡಿದ್ರೆ ಒಳ್ಳೆ ಸಾಫ್ಟ್ ಮಗು ಥರ, ಅದು ಭಯಂಕರ ಸರ್ ಆ್ಯಕ್ಟಿಂಗ್. ಅವಾಗ ಅನಿಸ್ತು ಸರ್ ಇಲ್ಲ ಕ್ಲೈಮ್ಯಾಕ್ಸ್ ಬೇರೆ ಇದೆ ಸರ್, ಅದು ಹೇಳ್ತೀನಿ, ಆ ಥರ ಮಾಡೋಣ, ಹಿಂಗಿರುತ್ತೆ ಅಂತ ಹೇಳಿದಾಗ ಅವರು ಸರ್ ನೋಡ್ಕೊಳ್ಳಿ, ಅದು ಇಡೀ ಸಿನಿಮಾ ಲುಂಗಿನೇ ಸರ್ ಹಾಕ್ಸಿರೋದು, ನಮ್ಮ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಹಾಕ್ಸಿರೋದು ಇಡೀ ಸಿನಿಮಾ. ಮನೆ ಎಲ್ಲ ವೀಕ್ಷಕರಿಗೆ ನಮಸ್ತೆ. ನಾವಿವತ್ತು ಸೂರಿ ಲವ್ಸ್ ಸಂಧ್ಯಾ ಇದೇ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ. ಈ ಸಿನಿಮಾದ ಬಗ್ಗೆ ವಿಶೇಷವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಡೈರೆಕ್ಟರ್ ಸರ್ ಯಾದವ್ ರಾಜ್ ಸರ್ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಾ? ಸರ್, ಜೊತೆಗೆ ಈ ಚಿತ್ರದ ಎಡಿಟರ್ ಆದಂಥ ಸಿದ್ಧಾರ್ಥ ಆರ್ ನಾಯಕ್ ಅವರಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ನಮಸ್ತೆ ಸರ್. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಮೊದಲನೇದಾಗಿ ರಿಲೀಸ್ ಆಗ್ತದೆ ಮಾರ್ಚ್ 6ಕ್ಕೆ. ಹೌದು ಸರ್, ಒಂದು ಕನಸಿನ ಪ್ರಯತ್ನ, ಮೊದಲನ ಪ್ರಯತ್ನ. ಎಸ್ ಸರ್. ಎಷ್ಟು ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ? ತುಂಬ ಖುಷಿ ಇದೆ ಸರ್. ಯಾಕಂದರೆ ನಮ್ಮ ಈಗಾಗಲೇ ನೀವು ನೋಡಿದಿರಿ, ಟ್ರೈಲರ್ ರಿಲೀಸ್ ಆಗಿದೆ. ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಬಂದು ನಮಗೆ ದೇವನಿಂದನೂ ಅವ್ರ ಸಪೋರ್ಟು ನಮಗೆ ಚಿತ್ರಕ್ಕಿದೆ. ಅವ್ರ ಬ್ಲೆಸ್ಸಿಂಗಲ್ಲೇ ಈ ಸಿನಿಮಾ ಸಾಕ್ತಾ ಇರೋದು ಕೂಡ. ಅವರು ಸ್ಟೇಜಲ್ಲಿ ಟ್ರೈಲರ್ ಲಾಂಚ್ ಮಾಡಿ ಹೇಳಿದ್ದಾರೆ, ಇಂಥ ಒಂದು ತಂಡದ ಜೊತೆ ನಿಲ್ಲಕ್ಕೆ ಹೆಮ್ಮೆ ಅನಿಸುತ್ತೆ ಅಂತ. ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಸರ್ ನಮಗೆ. ಇನ್ನು ಬೇಕಾಗಿರೋದು ಒಂದೇ, 6ಕ್ಕೆ ಏನು ರಿಲೀಸ್ ಆಗ್ತಿದೆ ಸಿನಿಮಾ, ಜನರು ಪ್ರೇಕ್ಷಕರೆಲ್ಲ ಮೆಚ್ಕೊಂಡು ಆ ಸಿನಿಮಾನ ಒಂದು ಮಾತಾಡಿ ಆ ಸಿನಿಮಾ ಒಂದು ಲೆವೆಲ್ ತಗೊಂಡೋದ್ರೆ ಅದು ಅದಕ್ಕಿಂತ ಸಂತೋಷ ಇನ್ನೇನು ಇರಲ್ಲ ಸರ್. ಅದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಮಾರ್ಚ್ 6ಕ್ಕೆ. ಜೊತೆಗೆ ಈಗ ಸಿನಿಮಾ ರಿಲೀಸ್ ಎಲ್ಲ ರೆಡಿ ಇರೋ ಸಮಯದಲ್ಲಿ ಡೈರೆಕ್ಟರ್ ಅವ್ರದ್ದು ಒಂದು ಅನಿಸುತ್ತೆ, ನಾನು ಅನ್ಕೊಂಡಂಗೆ ಸಿನಿಮಾ ಮೂಡ್ ಬಂದಿದೆಯಾ ಅಥವಾ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆಯಾ ಅಂತ. ಈ ಸಿನಿಮಾ ನೀವು ಫೈನಲ್ ಕಾಪಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ದುಬೈ ಪ್ರೀಮಿಯರ್ ಕೂಡ ಆಯಿತು ಸರ್. ಅಲ್ಲಿ ನೀವು ನೋಡಿದ್ರಿ ಅನ್ಕೊಳ್ತೀನಿ. ಇಲ್ಲ ಸರ್, ನಾನು ಅಲ್ಲಿ ಹೋಗಿಲ್ಲ. ನಿರ್ಮಾಪಕರು ಸರ್. ಏನು ಅನಿಸ್ತು ಸಿನಿಮಾ? ನೀವು ಅನ್ಕೊಂಡಂಗೆ ಬಂದಿದೆಯಾ ಸಿನಿಮಾ? ಸರ್, ಎತ್ತೋರಿಗೆ ಯಜ್ಞ ಮುದ್ದು ಅಂತಾರಲ್ಲ, ಹಂಗೆ ನಮ್ಮ ಸಿನಿಮಾ ನಮಗೆ ಮುದ್ದು ಅಂತ ಹೇಳೋಕ್ಕಾಗಲ್ಲ. ಒಂದು ರೇಂಜಿಗೆ ಬಂದಿದೆ ಸರ್. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಯಾವುದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗಲಿ ಅಥವಾ ಚಿಕ್ಕ ಬಜೆಟ್ ಸಿನಿಮಾ ಆಗಲಿ, ನಮಗೆ ನೀಡಿದಂಥ ನಿರ್ಮಾಪಕರು ನೀಡಿದಂಥ ಒಂದು ಜವಾಬ್ದಾರಿ ನೀಟಾಗಿ ನಿಭಾಯಿಸಿ ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದು ಅಷ್ಟೇ ನಮ್ಮ ಕೆಲಸ. ಆ ರೀತಿ ಒಂದು ಒಳ್ಳೆ ಸಿನಿಮಾ ಕಟ್ಕೊಟ್ಟಿದ್ದೀನಿ ಅನ್ನೋ ಒಂದು ಫೀಲಿಂಗ್ಸ್ ನನಗಿದೆ. ಅದು ನಿರ್ಮಾಪಕರಿಗೂ ಆ ಬಗ್ಗೆ, ಆ ಸಿನಿಮಾ ಮೂಡ್ ಬಂದಿರೋ ರೀತಿ ಬಗ್ಗೆ ಖುಷಿ ಇದೆ. ಇನ್ನೇನಿದ್ರು ಪ್ರೇಕ್ಷಕರು ನಿರ್ಣಯ ಅವ್ರಿಗೆ ಬಿಟ್ಟಂಥದ್ದು ವಿಚಾರ. ಅವರು ಒಪ್ಕೊಂಡು ಓಕೆ ಸಿನಿಮಾ ಚೆನ್ನಾಗಿದೆ ಗುರು, ಪರವಾಗಿಲ್ಲ, ಒಂದು ರೇಂಜ್ಗಿದೆ, ಆ್ಯಕ್ಟಿಂಗ್ ಹಿಂಗೆ ಮಾಡಿದ್ದಾರೆ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದರು, ಡೈರೆಕ್ಟ್ರು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ರೆ ನಮಗೆ ಅದಕ್ಕಿಂತ ಭಾಗ್ಯ ಏನೇನು ಬೇಕು ಸರ್. ಅದು ತುಂಬ ಸಂತೋಷ. ಎಡಿಟರ್ ಕೂಡ ಬಹಳ ಮುಖ್ಯ. ನಿಮಗೆ ಹೇಳಿ, ಸಿದ್ಧಾರ್ಥ ಆರ್ ನಾಯಕ್ ಈ ಸಿನಿಮಾ ಒಪ್ಕೋಬೇಕಾದ್ರೆ KD ಸಿನಿಮಾ ಬಿಟ್ರಿ ಅಂತ ಕೂಡ ಗೊತ್ತಾಯ್ತು. ಪ್ರೇಮ್ ಸರ್ ಮತ್ತು ಧ್ರುವ ಸರ್ಜಾ ಅವರು ಆ ಸಿನಿಮಾ ಬಿಟ್ಟು ಬರಲಿಕ್ಕೆ ಅಂಥ ಕಂಟೆಂಟ್ ಏನಿದೆ ಸರ್, ವಿಶೇಷತೆ ಏನು? ಇಲ್ಲ, ಅದು ಏನಂತಂದರೆ ನಾನು ಇವಾಗ ನಂದಿದ್ದು ಫಸ್ಟು ಡೆಬ್ಯೂ ಸಿನಿಮಾ. ಸೊ ಇಂಡಿಪೆಂಡೆಂಟ್ ಎಡಿಟ್ರಾಗಿ ಲಾಂಚ್ ಆಗ್ತಾ ಇದ್ದೀನಿ. ಅದು ಮಾಡಬೇಕಾದ್ರೆ ಅದೇ ನನ್ನ ಒಂದು ಸತಿ ಆಫೀಸ್ ಮೀಟಿಂಗ್ ಕರೆದಿದ್ದು. ಸೊ ನನ್ನ ಡೆಬ್ಯೂ ಸಿನಿಮಾ ನನಗೆ ಒಂದು ಇಂಪಾರ್ಟೆಂಟ್ ಆಯ್ತಲ್ಲ. ಸೊ ಅದು ಏನಕ್ಕೆ ಬೇಡ ಅಂತ ನಾನು ಈ ಸಿನಿಮಾಗೋಸ್ಕರ ಬಂದೆ. ನನ್ನ ಕತೆ ಎಲ್ಲ ಇಷ್ಟ ಆಗಿ, ಅದು ದೊಡ್ಡ ಬ್ಯಾನರು ಅಲ್ಲಿ ಮಾಡ್ಬೋದಿತ್ತು. ಓಕೆ, ನನಗೇನಂದರೆ ತುಂಬ ಲಾಂಗ್ ಟೈಮ್ ಇರಬೇಕಲ್ಲ.
ಅನ್ನೋದು. ಯಾಕಂದ್ರೆ ನನಗೆ ಮನೆ ಮಟ್ಟ ಎಲ್ಲ ಬಿಟ್ಟಿರ್ತೀವಿ, ನಮ್ಮದೇ ಒಂದು ತಾಪತ್ರಯಗಳು 1000 ಇರ್ತವೆ. ಸೊ ನಾವು ಗುರುತಿಸ್ಕೋಬೇಕಲ್ಲ ಬೇಗ, ಏನಾದರೂ ಮಾಡಲೇಬೇಕಲ್ಲ ಶಾರ್ಟ್ ಟೈಮಲ್ಲಿ. ಹಾಗಾಗಿ ನಾನು ಡೆಬ್ಯೂಟ್ ಸಿನಿಮಾ. ಹೌದು, ಇದು ನನ್ನ ಡೆಬ್ಯೂ ಸಿನಿಮಾ, ಫಸ್ಟ್ ಸಿನಿಮಾ. ಸರ್ ನನ್ನ ಆ್ಯಕ್ಚುಲಿ ಇಲ್ಲಿ ಆನ್ಲೈನ್ ಎಡಿಟಿಂಗ್ ಅಂತ ಆನ್ಲೈನ್ ಬಂದಿದ್ದು ಸರ್. ಅದಾದಮೇಲೆ ಸರ್ ಹತ್ರ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ, ಇಂಟ್ರಪ್ಟ್ ಮಾಡ್ತೀನಿ. ಗುರುತಿಸುವಂಥ ಗುಣಗಳು ಜಾಸ್ತಿ ಇದೆ ಅಂತ. ಹೌದೌದು, ಅವರು ಎಲ್ರಿಗೂ ಅವಕಾಶ ಕೊಡ್ತಾರೆ. ಈಗ ನೋಡಿ, ನಾನು ಆನ್ಲೈನ್ಗೆ ಹೋದೆ, ಈಗ ಎಲ್ಲ ಸಿನಿಮಾದಲ್ಲಿ ಅವರು ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೋತಾರೆ. ಸೊ ಅವರೆಲ್ಲ ಮಾಡ್ತಾರಲ್ಲ, ಈಗ ಡೈರೆಕ್ಟ್ರ್ ಹೇಳಿದ್ದೆಲ್ಲ ಮಾಡ್ತಾರೆ ಅಂದಮೇಲೆ, ಸೊ ಎಡಿಟ್ರ್ ಅಲ್ವಾ ಅವರು, ಆನ್ಲೈನ್ ಎಡಿಟ್ರು ಅಂತ ಸರ್ ಇಂಟ್ರಪ್ಟ್ ಮಾಡಿಬಿಡ್ತೀನಿ ಒಂದು. ನನ್ನ ಸಿನಿಮಾ ಮುಹೂರ್ತ ಏನಾಯಿತು ಆಗ ಇದ್ದಂಥ ಎಡಿಟ್ರು ಉಜ್ವಲ್ ಗೌಡ ಅಂತ, ಅವ್ರಿಗೆ ನಾವು ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ವಿ, ಅಗ್ರಿಮೆಂಟ್ ಪ್ರೊಸೆಸ್ ಎಲ್ಲ ಮುಗಿದೋಗಿತ್ತು. ಸೊ ಆ ನಂತರ ಇವರು ಬಂದು ಈ ಸಿನಿಮಾ ನನಗೆ ಕೊಡಿ, ನಾನು ಮಾಡ್ತೀನಿ, ಅದು ಬರ್ತಾ ಇದ್ದಿದ್ದು ರೀತಿ ನೋಡಿ. ಆಮೇಲೆ ಇವ್ರಿಗೆ ಆನ್ಲೈನ್ ಎಡಿಟಿಂಗ್ ಮಾಡುವಾಗ ನನ್ನ ಕತೆ ಹೇಳಿದ್ದೆ, ಇಂಟರ್ವ್ಯೂಲರ್ಗೆ ಹೇಳಿದ್ದೆ ಅಷ್ಟೇ ಇವ್ರಿಗೆ, ಅದು ಮೇಲೆ ಹೇಳಿರಲಿಲ್ಲ. ಅವ್ರಿಗೆ ಆವಾಗಲೇ ಇಷ್ಟ ಆಗಿತ್ತು. ಆಮೇಲೆ ನಂತರ ನಾವು ಕೆಲಸ ಮಾಡ್ತಾ ಇಲ್ಲ ಈ ಸಿನಿಮಾ ಕೊಡಿ, ಮಾಡ್ತೀನಿ ಸರ್, ಈ ಸಿನಿಮಾ ನನಗೆ ಬೇಕು ಅಂತ ಇವರೇ ಕೇಳಿದಾಗ ಅದನ್ನು ಖಂಡಿತ ಮಾಡಿ ಅಂತೇಳಿ ಅವ್ರಿಗೆ ನಾನು ಎಡಿಟ್ರಿಗೆ ಕೇಳಿದೆ, ಈ ರೀತಿ ಮಾಡ್ತೀನಿ ಅಂತಿದ್ದಾರೆ. ಸರ್ ಖಂಡಿತ ಆಯಿತು ಸರ್, ನಾವು ಮುಂದೆ ಕೆಲಸ ಮಾಡೋಣ, ನೀವು ಮಾಡಿಸೋದಿದ್ರೆ ಅವ್ರ ಕೈಲಿ ಮಾಡಿಸಿ ಸರ್, ಸಂತೋಷ ಅಂತೇಳಿ ಅವರು ಖುಷಿಯಿಂದ ಬಿಟ್ಕೊಟ್ರು. ಅವರು ಕೂಡ ಸರ್ ಕಂಟಿನ್ಯೂ ಮಾಡಿ ಅಷ್ಟೇ. ಹಂಗಾಗಿ ಅವಕಾಶ ಸಿಕ್ತು. ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ ಸರ್ ಸಿಸ್ಟಮ್ ಎಲ್ಲ ಆಫೀಸಲ್ಲಿ ಹಾಕ್ಕೊಟ್ರು. ಸೊ ಎನಿ ಟೈಮ್ ಆಫೀಸಲ್ಲೇ ಇರ್ತಾಯಿದ್ವಿ ನಾವು. ಆವಾಗ ಸರ್ ಒಂದಿಷ್ಟು ನನಗೆ ಫೀಡ್ಬ್ಯಾಕ್ ಮಾಡೋರು, ಇದು ನಿಂಗೆ ಮಾಡೋಣ ಅಂತ. ನಂದು ಅದಕ್ಕೆ ಆಮೇಲೆ ಬನ್ನಿ, ಒಂದು ಮತ್ತೆ ಇಂಟ್ರಪ್ಟ್ ಮಾಡ್ತೀನಿ ಸರ್ಗೆ. ಸರ್ ಅವ್ರಿಗೆ ಯಾಕೆ ಈ ಸಿನಿಮಾ ಮಾಡಬೇಕು ಅನಿಸ್ತು ಕೇಳಿ ಸರ್, ಕತೆ ಕೇಳಿ ಅನಿಸ್ತಾ ಅಥವಾ ಶೂಟ್ ಮಾಡುವಾಗ ಆನ್ಲೈನ್ದು ನೋಡಿ ಅನಿಸ್ತಾ? ನನಗೆ ಆ ಶೂಟಲ್ಲಿ ಅದು ಅನಿಸಿದ. ಆಮೇಲೆ ಸ್ಟಾರ್ಟಿಂಗ್ ಕರೆದಾಗ ಕತೆ ಹೇಳಿದ್ರು. ನಾನು ಯೂಶ್ವಲಿ ವರ್ಕಿಗೆ ಆನ್ಲೈನಿಗೆ ಕೇಳಿದಾಗ ಆನ್ಲೈನಿಗೆ ಡೈರೆಕ್ಟಾಗಿ ಹೋಗ್ತಿದ್ದೆ, ಕತೆ ಗೀತೆ ಏನು ಹೇಳ್ತಿರ್ಲಿಲ್ಲ. ಅವತ್ತಿಂದು ಏನು ಸೀನ್ ನಡೀತಿದೆ ಅಷ್ಟು ಮಾತ್ರ ಹೇಳ್ತಿದ್ರು. ಕೋ ಡೈರೆಕ್ಟ್ರಾಗಲಿ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿ, ನೋಡಪ್ಪ ಇದು ಇವತ್ತು ನಡೀತಾ ಇದೆ ಅಂತ. ಅದನ್ನ ಇಟ್ಕೊಂಡು ಏನು ಕಟ್ ಮಾಡ್ಬೋದು ಅನ್ನೋದು ಮಾಡ್ತಾಯಿದ್ದು. ಸಿದು ಇವರು ಆಫೀಸಿಗೆ ಕರೆದಾಗ ಪೇಮೆಂಟ್ ಅದೆಲ್ಲ ಮಾತಾಡುವಾಗ ಕತೆ ಹೇಳಿದ್ರು. ನನಗೇನಕ್ಕೆ ಕತೆ ಅವಶ್ಯಕತೆ ಇಲ್ವಲ್ಲ, ಸ್ಪಾಟಲ್ಲಿ ಏನೇನೋ ಕೆಲಸ ಮಾಡ್ತೀನಿ. ಅವತ್ತು ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಷ್ಟು ಸೀನ್ ಇರುತ್ತೆ ಅಷ್ಟು ಗೊತ್ತಾದರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲ. ಸೊ ಕತೆ ಹೇಳಿದ್ರು. ಫಸ್ಟ್ ಹಾಫ್ ಇಂಟರ್ವ್ಯೂಗೆ ಬಂದಾಗ ನನಗೆ ಜುಮ್ ಅಂದ್ಬಿಡ್ತು, ಇದು ಏನೋ ಬೇರೆ. ಅಲ್ಲ ಇನ್ನೊಂದ್ಸಲ ಹೆಂಗೆ ಅನಿಸ್ತು? ಜುಮ್ ಅಂದ್ಬಿಡ್ತು. ಅದನ್ನು ಸರ್ ನೋಡಿದ್ದಾರೆ, ನನ್ನ ಫೀಲ್ನ ನೋಡ್ಬಿಟ್ಟು ತೋರಿಸ್ತಾ ಇರೋದು ಸರ್. ನೋಡಿ ಸರ್, ರೋಮ ನಿಂತ್ಕೊಂಡ್ಬಿಡ್ತು ಸರ್ ಅಂತ ತೋರಿಸ್ತಾ ಇದ್ದು. ಇಲ್ಲ ಆಮೇಲೆ ಸರ್, ಇಲ್ಲ ಇವತ್ತು ಸಾಕಿಷ್ಟು ಮತ್ತೆ ರೋಮ ನಿಂತ್ಕೊಂತಲ್ಲ ಸರ್, ಹೇಳ್ತೀನಿ ಸಾಕು. ಅದಾದಮೇಲೆ ಸೆಕೆಂಡ್ ಹಾಫ್ ಸರ್ ಹೇಳಿಲ್ಲ, ನಾನೇ ಸ್ಕ್ರಿಪ್ಟ್ ಓದಿ ಕಂಪ್ಲೀಟ್ ಮಾಡಿಕೊಂಡೆ. ಹಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಂಟ್ರೋಲ್ ಕೇಳಿದಾಗ ರೋಮ ನಿಂತ್ಕೊಳ್ತು, ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಹೋದಾಗ ಏನಿಸ್ತು? ಅದು ಕ್ಲೈಮ್ಯಾಕ್ಸ್ ಹೋದಾಗ ಅದು ಬೇರೆ ಥರ. ಇಂಟರ್ವ್ಯೂವಲ್ಲಿ ಇದ್ದಾಗ ಓಕೆ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ ಸರ್. ಅದು ಇನ್ನೊಂದು ಉಪೇಂದ್ರ ಸರ್ ಟೈಟ್ಲು ಲಾಂಚ್ ಮಾಡಿದಾಗ ಹೇಳಿದರು, ಈ ಸಿನಿಮಾನ ಮಾಡಿ ನೀವು ನಂಗೆ ತೋರಿಸ್ಬೇಕು ಅಂತ ನಿರ್ಮಾಪಕರಿಗಾಗಲಿ. ಅವಾಗಲೇ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಓಕೆ ಉಪೇಂದ್ರ ಸರ್ ನೋಡ್ತಾರ, ಅಯ್ಯೋ ಏನು ಮಾಡೋದು, ಒಂದು ಲೆವೆಲ್ಗೆ ಬೇಕಲ್ಲ ಅಂತೇಳಿ ಕೆಲವು ಬದಲಾವಣೆಗಳು ಕೂಡ ಆಯಿತು ಸ್ಕ್ರಿಪ್ಟಲ್ಲಿ. ಆನಂತರ ಆಗಿ ನಾವು ಎಡಿಟ್ ಮಾಡೋವಾಗ ನೋಡ್ತಾ ಇದ್ವಿ, ಸರ್ರು ನೋಡ್ತಾರೆ, ಓಕೆ ಹಿಂಗೆ ಹೋಗ್ತಾ ಇರುತ್ತೆ ಸಿನಿಮಾ ಒಂದು ರೇಂಜ್ಗೆ, ಅದು ಕ್ಲೈಮ್ಯಾಕ್ಸ್ ಅದು ಬೇರೆನೇ ತೊಗೊಂಡ್ಬಿಡುತ್ತೆ. ಸರ್ಗೆ ಏನಾಗ್ಬೋದು ಆ ಟೈಮಲ್ಲಿ, ಹೆಂಗಿರ್ಬೋದು ಅವ್ರದ್ದು ರಿಯಾಕ್ಷನ್. ಒಂದು ಆ್ಯಸ್ ದೊಡ್ಡ ಡೈರೆಕ್ಟರ್ ಅಲ್ಲ ಸರ್ ಅವರು, ನಾವು ಮಾತಾಡ್ತಾ ಇದ್ವಿ ಎಡಿಟ್ ಮಾಡೋ ಟೈಮಲ್ಲಿ. ಸೊ ಇದು ಅದರಂತೆ ನಾವೇನು ಮಾತಾಡ್ಕೋತಿದ್ವಿ ಅದಕ್ಕೂ ಹೆಚ್ಚಾಗಿ ಸರ್ರು ನಮಗೆ ಬೆಂಬಲ ನೀಡಿದ್ದಾರೆ. ಆ ಸಿನಿಮಾ ಬಗ್ಗೆ ಅಷ್ಟು ಮಾತಾಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಕ್ಲೈಮ್ಯಾಕ್ಸ್ ಬಗ್ಗೆ ಆಗ್ಬೋದು, ಇಡೀ ಚಿತ್ರದ ಬಗ್ಗೆ ಆಗ್ಬೋದು. ಸೊ ಅದು ನಮಗೆ ತುಂಬ ಹೆಮ್ಮೆ ಅನಿಸಿದೆ ಸರ್. ಯಾಕಂದರೆ ಅಂಥ ಮಹಾನ್ ಪಿತಾಮಹ ಅವರು. ನಾನು ಮೊನ್ನೆ ಟ್ರೈಲರ್ ಲಾಂಚ್ ದಿನ ಹೇಳಿದೆ, ಇಡೀ ನಮಗೆ ಪ್ರಪಂಚದ ಜ್ಞಾನನೇ ತಿಳಿದೇ ಇರುವಾಗ ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡೋಂಗೆ ಮಾಡಿದಂಥ ನಿರ್ದೇಶಕರು ಅವರು. ಸೊ ಅವ್ರ ಬಾಯಲ್ಲಿ ಆ ಮಾತುಗಳು ಕೇಳೋಕ್ಕೆ, ಆಮೇಲೆ ನಮ್ಮ ಚಿತ್ರತಂಡದ ಜೊತೆ ನಿಲ್ಲೋದೇ ಒಂದು ಹೆಮ್ಮೆ ಅಂತ ಹೇಳೋದಕ್ಕೆ, ಅಯ್ಯೋ ಸರ್ ನಾವು ಲೈಫ್ ಲಾಂಗ್ ಕೊನೆಯವರೆಗೂ ಅವ್ರ ಚಿರಋಣಿಯಾಗಿರ್ತೀವಿ ಸರ್. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸರ್. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಂ ಸರ್, ಅವ್ರು ಟೈಟ್ಲು ಲಾಂಚ್ ಮಾಡಿದಾಗ ಉಪೇಂದ್ರ ಸರ್ ಟೈಟ್ಲು ಲಾಂಚ್ ಮಾಡಿದ್ದು. ಅವಾಗ ಖಂಡಿತ ಅವ್ರ ಮನೆಯಲ್ಲೇ ಮಾಡಿದ್ದು, ಉಪೇಂದ್ರ ಸರ್ ಮನೆ ಹತ್ರ ಟೈಟ್ಲು ಲಾಂಚು ಅವರೇ ಸರ್ರೇ ಮಾಡಿಕೊಟ್ರು. ಅವಾಗಂತೂ ಇಲ್ಲ ಸರ್, ಅಭಿಮನ್ಯು ಕಾಶಿನಾಥ್ ಸರ್ ಇವರು ಅಂತ ಬೇರೆ ಇಲ್ಲ ಸರ್. ಅವಾಗ ಫೈನಲ್ಲೇ ಆಗಿರಲಿಲ್ಲ. ಟೈಟ್ಲು ಲಾಂಚ್ ಆಯಿತು, ಓಕೆ ಶುರುವಾಯಿತು. ಆಮೇಲೆ ಸರ್ಚಿಂಗು
ಪ್ರೊಡ್ಯೂಸರೇ ಹೇಳಿದ್ರು, ಅವರು ನೋಡಿ ಅಭಿಮನ್ಯು ಕಾಶಿನಾಥ್ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಡಿ ಮಾತಾಡಿ ಅಂತ. ನಾನು ಹೋಗಿ ಸರ್ ಅವರು ಹೀರೋ ಬೇಡ ವಿಲನ್ ಮಾಡಿಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಭೇಟಿಯಾಗಿ ಸರ್ ಈ ಥರ ಇದೆ ಒಂದು ವಿಲನ್ನಾಗಿ ಮಾಡ್ತೀರಂತ. ನನಗೆ ಒಳ್ಳೆ ಕ್ಯಾರೆಕ್ಟರ್ ಖಂಡಿತ ಮಾಡ್ತೀನಿ ಅಂತೇಳಿ ಸರ್ರು ಮಾತಾಡಿದ್ರು. ಆಮೇಲೆ ಬಂದು ಮತ್ತೆ ಸರ್ಚಿಂಗ್ ಓಕೆ ಯಾರು ಆಮೇಲೆ ನನಗೆ ಅನಿಸ್ತು ಮೀಟ್ ಆದಮೇಲೆ ಅವ್ರನ್ನ ಓಕೆ ನನಗೆ ಪಾತ್ರಕ್ಕೆ ಬೇಕಾಗಿರೋಂಥ ಇನ್ನೋಸೆನ್ಸ್ ಇಲ್ಲೇ ಇದೆಯಲ್ಲ, ಅಭಿಸರಲ್ಲೇ ಇತ್ತಲ್ಲ, ನಾನು ಮಾತಾಡುವಾಗ ಅವ್ರ ಜೊತೆ ಕಳೆದ ಸಮಯ ಏನಿತ್ತು ಅಲ್ಲೇ ಇತ್ತು. ಸೊ ಹಂಗಾಗಿ ಓಕೆ ಸರ್ರೇ ಯಾಕೆ ಹೀರೋ ಆಗ್ಬಾರ್ದು ಅಂದ್ಬಿಟ್ಟು ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ, ಇಲ್ಲ ಅವರು ವಿಲನ್ ಮಾಡೋಣ ಅಂದ್ಬೋದ್ವಿ, ಬೇಡ ಅವರೇ ಹೀರೋ ಆಗಿಬಿಟ್ರೆ ಚೆನ್ನಾಗಿರುತ್ತೆ, ಅವ್ರನ್ನೇ ಮಾಡಿಬಿಡೋಣ ಅಂತ ಹೇಳಿದೆ. ಓಕೆ ಕೇಳಿ ಫೈನಲ್ ಮಾಡಿ ಅಂತಂದರು. ಆ ಜಾಗಕ್ಕೆ ವಿಲನ್ ಆಗಬೇಕಾದಂಥವ್ರು ಹೀರೋ ಆಗಿ ಇವರು ವಿಲನ್ನು ಪ್ರತಾಪ್ ಸರ್ ಬಂದು ವಿಲನ್ ಆಗಿದೆ. ಖಂಡಿತ ಆಗಿದೆ ಸರ್. ಅದು ಈ ಸಿನಿಮಾ ಇದಾಗೋದಕ್ಕೆ ಒಂದು ಲೆಕ್ಕದಲ್ಲಿ ಉಪೇಂದ್ರ ಸರ್ ಆ ಒಂದು ಏನು ಅಮೃತಾಸ್ತಿಂದ ನಮಗೆ ಮಾಡಿಕೊಟ್ರು ಟೈಟ್ಲ್ ಲಾಂಚು, ಅಲ್ಲಿಂದನೂ ಒಳ್ಳೆಯದೇ ಆಗ್ತಾ ಬಂದಿದೆ ಸರ್. ತುಂಬ ಒಳ್ಳೆಯದಾಗಿದೆ, ತುಂಬ ಪಾಸಿಟಿವ್ ಆಗಿ ಎಲ್ಲನೂ ಅವರು ಸಪೋರ್ಟ್ ಆಗ್ಬೋದು, ಬ್ಲೆಸ್ಸಿಂಗು ಎಲ್ಲನೂ ನಮಗೆ ಪಾಸಿಟಿವ್ ಆಗಿ ಸಿಗ್ತಾ ಬಂದಿದೆ ಸರ್ ಇಲ್ಲಿವರೆಗೂ. ಸಿನಿಮಾ ಟೈಟಲ್ ನೋಡಿದೆ ಯಾದವ್ ರಾಜ್ ಪೇಂಟಿಂಗ್ ಅಂತ, ಡೈರೆಕ್ಷನ್ ಅಂತ ಆಗ್ತಾರೆ, ನೀವು ಅದು ಈ ಪೇಂಟಿಂಗ್ ಅಂತ ಹಾಕಿರೋ ಕಾರಣ ಏನು ಸರ್? ಒಂದೊಂದು ಸಿನಿಮಾನು ಒಬ್ಬೊಬ್ಬರು ಒಂದು ಕನಸಿನ ಕೂಸು, ಒಂದೊಂದು ರೀತಿಯಾದ ಪೇಂಟಿಂಗ್ ಅಲ್ವಾ ಸರ್. ಅವರು ನೋಡೋವಂಥ ಒಂದು ಪೇಂಟಿಂಗ್ಗೆ ಅದು ಚಿತ್ರ ಆಗಿ ಮೂಡಿಬರುತ್ತೆ. ಜೊತೆಗೆ ಇನ್ನೊಂದು ಏನು ಕನೆಕ್ಟ್ ಆಯಿತು ಅಂದರೆ ಡೈರೆಕ್ಟರ್ ಸೂರಿ ಸರ್, ಅವರು ಪೇಂಟಿಂಗಲ್ಲೇ ಆಸಕ್ತಿ ಜಾಸ್ತಿ. ಇಲ್ಲಿ ಸೂರಿ ಲವ್ ಸಂಧ್ಯಾ ಅಂತ ಟೈಟ್ಲು. ಹಾಂ ಸರ್. ನಿಮ್ಮದು ಯಾದವ್ ರಾಜ್ ಪೇಂಟಿಂಗ್ ಅಂತ ಅದೇನು ಅಂದರೆ ಅದು ಸರ್ ಫಸ್ಟ್ ಡೈರೆಕ್ಟ್ರು ಇದೆ ಅಂತ ಹಾಕೋತೀವಿ, ಎಂಡಲ್ಲಿ ಪೇಂಟಿಂಗ್ ಅಂತ ಹಾಕಿದ್ದೀವಿ. ನೀವು ಸಿನಿಮಾ ನೋಡಿದಾಗ ಯಾಕೆ ಅದು ಹಾಕಿದ್ದಾರೆ ಅನ್ನೋದು ಅದಕ್ಕೂ ಸಿನಿಮಾಗೂ ಸಂಬಂಧ ಇದೆ ಸರ್, ಖಂಡಿತ ಅವಾಗ ಅರ್ಥ ಆಗುತ್ತೆ. ಸ್ವತಂತ್ರವಾಗಿ ನಿರ್ದೇಶನ ಮಾಡಬೇಕು ಅಂತ ಒಂದು ಡೈರೆಕ್ಟ್ರು ಒಂದು ಇಂಡಿವಿಜುವಲ್ ಆಗಿ ಡೈರೆಕ್ಷನ್ ಆಗಬೇಕಾದ್ರೆ ಸಾಕಷ್ಟು ಪ್ರಾಬ್ಲಮ್ ಖಂಡಿತ ಇರುತ್ತೆ ಸರ್, ಖಂಡಿತ ಇರುತ್ತೆ. ನೀವು ಈ ಮೊದಲು ಯಾವ್ಯಾವ ಸಿನಿಮಾ ವರ್ಕ್ ಮಾಡಿ? ಇಲ್ಲ ಸರ್, ಡೈರೆಕ್ಟು ಇದೇ ಸಿನಿಮಾ ಮಾಡ್ತಾ ಇರೋದು ಸರ್, ಫಸ್ಟ್ ಸಿನಿಮಾ. ನಾನು 2018ರಲ್ಲಿ ನಾನು ಬಕ್ಷಿ ಗಾರ್ಡನ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಸರ್. ಅದು ನಿರ್ಮಾಪಕರು ಬೇರೆ ಇದ್ದರು. ತದನಂತರ ಅದು ಬಂದು ಅವ್ರಿಗೆ ಹೀರೋ ಬಂದು ಮನೋರಂಜನ್ ರವಿಚಂದ್ರನ್ ಸರ್ ಇದ್ದರು. ಅವ್ರು ಮುಗಿಲ್ಪೇಟೆ ಶೂಟಿಂಗ್ ನಡೀತಾ ಇತ್ತು. ನಮಗೊಂದು ಬಜೆಟ್ ಅಂತ ಇರುತ್ತೆ, ಒಂದಿಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಅವ್ರು ಹೋಗಿ ನಾವು ಕತೆ ಎಲ್ಲ ಹೇಳಿ ಸಾಂಗ್ಸ್ ಎಲ್ಲ ರೆಡಿ ಇತ್ತು ಅದರದ್ದು ಕೇಳಿಸಿದಾಗ ಅವರು ಖಂಡಿತ ತುಂಬ ಖುಷಿಪಟ್ಟು ಒಪ್ಕೊಂಡು ಎಲ್ಲ ಆಯಿತು. ನೀವು ಅಫಿಷಿಯಲಿ ಅನೌನ್ಸ್ ಮಾಡ್ಕೊಳ್ಳಿ ಅಂತನಾಯಿತು. ಮನೋರಂಜನ್ ರವಿಚಂದ್ರನ್ ಸರ್ ಮುಗಿಲ್ಪೇಟೆ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ವಿ. ಅದು ಒಂದು ಈ ಕಡೆ ನಡೀತಾ ಇತ್ತು, ಮಡಿಕೇರಿ ಆ ಕಡೆ ಏನೋ ನಡೀತಾ ಇತ್ತು, ಸಕಲೇಶ್ಪುರ ಆ ಸೈಡು. ಸೊ ಅಲ್ಲೇ ಹೋಗಿ ಭೇಟಿಯಾಗಿ ಮಾತಾಡಿದಾಗ ಅವರು ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ದ ಪೇಮೆಂಟ್ ವಿಚಾರದಲ್ಲಿ, ಅಂದರೆ ನಮ್ಗೆ ಬಜೆಟ್ ಒಂದು ಕೊಟ್ಟಿರ್ತಾರಲ್ಲ ನಿರ್ಮಾಪಕರು, ಈಗ ಅದು ಕೂಡ ನೋಡ್ಕೋಬೇಕು, ಆರ್ಟಿಸ್ಟ್ ಪೇಮೆಂಟುಗಳು ನೋಡ್ಕೊಬೇಕು. ನಾವು ಟೆಕ್ನಿಕಲಿ ಕೂಡ ಒಂದಷ್ಟು ಆಟ ಆಡೋದಿರುತ್ತೆ. ಹಂಗೆಲ್ಲ ಇದ್ದಾಗ ಅದು ಸ್ವಲ್ಪ ಬಜೆಟ್ ವಿಚಾರದಲ್ಲಿ ಅವ್ರ ಪೇಮೆಂಟ್ ವಿಚಾರದಲ್ಲಿ ಅದು ಕಿತ್ತೋಗಿ ಇದಾಯಿತು. ನಂತರ ಅದು ನಾನು ರಾಮು ಸರ್ ಮಾಡೋದು ಪ್ಲಾನ್ ಇತ್ತು, ಅರ್ಜುನ್ ಗೌಡ ನಡೀತಾ ಇತ್ತು. ರಾಮು ಸರ್ ಫೋನ್ ಮಾಡಿ ಅದಕ್ಕೆ ಹಿಂದೆ ಎಲ್ಲ ಮೀಟ್ ಮಾಡಿದ್ದೆ. ಇಲ್ಲಪ್ಪ ಇದಾದಮೇಲೆ ನಾವು ಮಾಡೋಣ ಅಂತೇಳಿ ಅದ್ರ ಸ್ಟೇಟಸ್ ಎಲ್ಲ ಕೇಳಿ ಎಲ್ಲ ಫಿಕ್ಸ್ ಆಯಿತು. ಇನ್ನೇನು ರಾಮು ಸರ್ ಬ್ಯಾನರಲ್ಲಿ ಅಪ್ಪ ಅದು ಬಕ್ಷಿಗಡ ಅಂತ ಮಾತಾಡ್ತಾ ಇದ್ದೀನಿ ಸರ್. ರಾಮು ಸರೇ ಫೋನ್ ಮಾಡಿ ಕಲಾಸಿಪೊಳ್ಳೆ ನಾನಪ್ಪ ಮಾಡಿದ್ದು, ಇದು ನನಗೆ ಏರಿಯಾ ಟೈಟ್ಲು ತುಂಬ ಆಗಿಬರುತ್ತೆ, ಚೆನ್ನಾಗಿದೆ ಟೈಟ್ಲು, ಆಮೇಲೆ ಸಾಂಗ್ ಕೇಳಿದೆ 2 ಮಾಡೋಣ, ಇದನ್ನು ಏನು ಸ್ಟೇಟಸ್ ಯಾಕೆ ಇದಾಯಿತು ಅಂತ ಹಳೆ ಪ್ರೊಡ್ಯೂಸರ್ಗೆ ಇದು ಮಾಡಿ ರಾಮು ಸರು ನಾವು ಒಂದು ಸಿನಿಮಾ ಮಾಡೋಕ್ಕೆ ರವಿಚಂದ್ರನ್ ಚಿಕ್ಕವರು ಇದ್ದಾರಲ್ಲ, ವಿಕ್ರಮ್ ರವಿಚಂದ್ರನ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಅಷ್ಟರಲ್ಲಿ ಕೊರೋನಾ ಟೈಮಲ್ಲಿ ನಮ್ಮ ಬ್ಯಾಡ್ ಟೈಮ್ ನೋಡಿ ಆ ಥರ ಆಗಿ ಹಣೆ ಬರ ಹಿಂಗೆ ಆಗೋಯ್ತು. ಸೊ ಅದಾದ ನಂತರ ಈ ಒಂದು ಕಥೆನ ಮಾಡೋಕ್ಕೆ ಶುರು ಮಾಡಿದೆ. ಇದು ಕಥೆನ ನಿರ್ಮಾಪಕರು ಹೇಳ್ದಾಗ ಭಾಳ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ರು. ಖಂಡಿತ ಸರ್, ಯಾಕಂದರೆ ನಾವು ಒಬ್ಬ ಕ್ರಿಯೇಟರು 1000 ಕನಸು ಕಾಣ್ಬೋದು ಸರ್. ಆ ಕನಸು ನನಸಾಗಬೇಕಂದ್ರೆ ನಿರ್ಮಾಪಕರು ಮನಸ್ಸು ಮಾಡಬೇಕು ಸರ್. ಮನಸ್ಸು ಮಾಡಿದ್ರೇ ಅಲ್ವಾ ಸರ್ ನಮ್ಮ ಕನಸುಗಳೆಲ್ಲ ಈಡೇರೋದು. ಫಸ್ಟ್ ಸಿನಿಮಾ ಅನ್ನೋದು ನೋಡ್ತೀರಾ, ಅವರು ಎಲ್ಲ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಖಂಡಿತ ಕೊಟ್ಟಿದ್ದಾರೆ ಸರ್. ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಫಸ್ಟ್ ಟೈಮ್ ನಾನು S60+ ಇದೆಲ್ಲ ಔಟ್ಡೇಟೆಡ್ ಅಂತೇಳಿ ಮಿನಿ LF ಅದು 2 ಬ್ರೈನ್ ಇದ್ದಿತ್ತು ಇಲ್ಲಿ. ಅದೇ ಕ್ಯಾಮ್ರಲ್ಲೇ ನಾನು ಶೂಟ್ ಮಾಡಬೇಕಂತೆ, ಅದರ ರೆಂಟು ಕೂಡ ತುಂಬ ಜಾಸ್ತಿ ಇತ್ತು, ಅದನ್ನೇ ಕೊಟ್ಟಿದ್ದಾರೆ. ಆಮೇಲೆ ನಾನು ವಾರಣಾಸಿ ಮಾಡಬೇಕಾಗಿತ್ತು, 1 ವೀಕ್ ಅಲ್ಲಿ ಮಾಡಿದ್ದೀನಿ. ಎಲ್ಲ ಟೆಕ್ನಿಷಿಯನ್ ಫ್ಲೈಟಲ್ಲಿ ಹೋಗಿ ಬರಬೇಕಾಗಿತ್ತು, ಅದು ಕೂಡ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ. ಒಂದು ಹೊಸ ನಿರ್ದೇಶಕನಿಗೆ ಇಷ್ಟು ಸಪೋರ್ಟ್ ಮಾಡೋಂಥ ನಿರ್ಮಾಪಕರು ಸಿಗೋದೇ ಅಪರೂಪ. ಒಂದು ಅವಕಾಶ ಸಿಗೋದೇ ಇನ್ನೊಂದು ಕಷ್ಟ. ಅದರಲ್ಲಿ ಈ ರೀತಿಯಾದ ಸಪೋರ್ಟ್ ಮಾಡಿ ನಮಗೆ ಪೂರ್ತಿ ಕಂಪ್ಲೀಟಾಗಿ ಎಲ್ಲನೂ ಏನು ಬೇಕೋ ಕಾಂಪ್ರಮೈಸ್ ಇಲ್ಲದೆ ಮಾಡಿಕೊಟ್ಟಿದ್ದಾರೆ ಸರ್ ಅಂಥ ನಿರ್ಮಾಪಕರು ನಮ್ಮ KT ಮಂಜುನಾಥ್ ಸರ್. ಈಗ ಸಾಕುರ ಫಸ್ಟ್ ಡೈರೆಕ್ಷನ್ ಸಿನಿಮಾ ನಿಮ್ಗೇನು ಅನಿಸ್ತು ಎಡಿಟಿಂಗ್ ಮಾಡುವಾಗ?
ಅದೇ ಸರ್, ಈಗ ರೂಮಿಂದ ಕಂಟಿನ್ಯೂ ಮಾಡಿಸಿ ಸರ್. ಸಿಸ್ಟಮ್ ಹಾಕ್ಕೊಟ್ರು ನಿರ್ಮಾಪಕರು, ಆಫೀಸು ಅಲ್ಲಿಂದ ಕಂಟಿನ್ಯೂ ಮಾಡಿ ಆವಾಗಲೇ. ಇಲ್ಲ, ಅದು ನಾವೇ ಏನಂದರೆ ಸ್ಟುಡಿಯೋಗೆ ಹೋಗಿ ಮಾಡಿದ್ರೆ ಅಲ್ಲಿ ಲಿಮಿಟೆಡ್ ಟೈಮ್ ಇರುತ್ತೆ. 10 ಗಂಟೆಗೆ ಹೋಗಬೇಕು, 6 ಗಂಟೆಗೆ ಪ್ಯಾಕಪ್ ಆ ಥರ ಇರುತ್ತೆ. ಸೊ ಈಗ ನಮಗೇನಂದರೆ ವರ್ಕಿಂದ ಮಾಡಬೇಕಲ್ಲ. ನಂದು ಡೆಬ್ಯೂ ಸಿನಿಮಾ ಏನಾದರೂ ನಾನು ದೊಡ್ಡದಾಗೆ ಗುರ್ಸ್ಕೋಬೇಕು. ಸೊ ಹಿಂಗೆ ಹೇಳಿದಾಗ ಪ್ರೊಡ್ಯೂಸರ್ಗೆ, ಸರ್ ಸಿಸ್ಟಮ್ ಇಲ್ಲೇ ಹಾಕ್ಕೊಟ್ಬಿಡಿ, ನಾವು ಪೀಸ್ಫುಲ್ಲಾಗಿ ಇಲ್ಲೇ ಮಾಡ್ಕೊತೀವಿ ಅಂತ ಸರ್ರು ಎಲ್ಲ ಹೇಳಿದ್ರು. ಸರ್ ಹೇಳಿ ಸಿಸ್ಟಮ್ ಹಾಕ್ಸಿದ್ರು. ಆಗಿಂದ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದ ಮಾಮೂಲಿ ಆಫ್ಲೈನ್ ಇದೇನಿದೆ ಲ್ಯಾಪ್ಟಾಪಲ್ಲೇ ಮಾಡ್ಕೊಂಡು ಬರ್ತಾಯಿದ್ವು. ಸಿಸ್ಟಮ್ ಆದಮೇಲೆ ದೊಡ್ಡದಾಗಿ ಸೆಟಪ್ ಎಲ್ಲ ಆಯಿತು. ಸೊ ಡೇ ಅಂದೆ ನೈಟ್ ಅಂದೆ ಕೆಲಸ ಮಾಡಿದೆ. ಇವಾಗ ಏನಿಲ್ಲ ಸರ್, ಡೇ ನೈಟ್ ಮಾಡಿದ್ದಾರೆ. ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ, ಮಲ್ಗಕ್ಕೆ ಬಿಟ್ಟಿಲ್ಲ ಇವ್ರಿಗೆ. ಸೊ ಇವಾಗ ಸೀನ್ಗಳು ಎಡಿಟ್ ಮಾಡೋದು ಓಕೆ ಆಗಿರುತ್ತೆ, ಇಲ್ಲ ಚೆನ್ನಾಗಿದೆ, ಓಕೆ ಆಯಿತು ಅಂತ. ಈಗ ಮತ್ತೆ ಎಂಜಿಗಳಲ್ಲಿ ಇರುತ್ತಲ್ಲ, ಒಂದು 20 ಸತಿ ನೋಡಿರ್ತೀವಿ, ತಿರ್ಗಾ ಮಾರನೇ ದಿನ ಮತ್ತೆ ಅದೇ ಸೀನ್ ಕೂತ್ಕೊಳ್ಳೋದು. ಎಂಜಿನ ಇದು ಬೆಸ್ಟ್ ಇದು ಇರುತ್ತಲ್ಲ, ಓಕೆನೇ ಯಾಕೆ ಹಾಕ್ಬೇಕು ನಾವು, ಇದರಲ್ಲೇ ಬೆಸ್ಟ್ ರಿಯಾಕ್ಷನ್ ಸಿಕ್ಕಿದೆಯಲ್ಲ ಸರ್. ಅದು ಯಾಕೆ ಅಂದರೆ ಅದಕ್ಕೆ ಇಂಟ್ರಪ್ಟ್ ಮಾಡಿಬಿಡ್ತೀನಿ. ಈಗ ನೋಡಿ ಸರ್, ಅದಕ್ಕೆ ಒಂದು ಓಪನ್ ಆಗಿದೆ. ನಾವು ಯಾವುದೋ ಚಿಕ್ಕ ವಯಸ್ಸಲ್ಲಿ ಒಂದು ಹುಡುಗಿ ನೋಡಿರ್ತೀವಿ, ತುಂಬ ಬ್ಯೂಟಿಯಾಗಿರ್ತಾರೆ. ಮತ್ತೆ ಎಷ್ಟೋ ವರ್ಷ ಬಿಟ್ಟು ನೋಡಿದಾಗ ಅದೊಂಥರ ಬೇರೆ ಥರ ಕಾಣಿಸ್ಬಿಟ್ಟಿರ್ತಾರೆ. ಇಷ್ಟಪಟ್ಟು ಒಂದು ಕೆಲವು ಸರಿ ಇಷ್ಟ ಆಗದೆ ಇರ್ಬೋದು, ಇಷ್ಟ ಆಗದೆ ಇರೋದು ಕೆಲವು ಸರಿ ಇಷ್ಟ ಆಗ್ಬೋದು. ಆ ರೀತಿ ನಾವು ಓಕೆ ಶಾರ್ಟೇ ಅಲ್ಲದೆ NG ಶಾರ್ಟ್ ಕೂಡ ಚೆಕ್ ಮಾಡಿನೇ ನಾವು ಎಡಿಟಿಂಗ್ನ ಮಾಡಿದ್ದು. ಭಾಳ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡಿದ್ದಾರೆ ಸರ್. ಡೇ ನೈಟ್ ಅಂದೆ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ. ಬನ್ನಿ ಮಲ್ಗಳಕ್ಕೆ ಹೋದ್ರೂ ಅಷ್ಟೇ ಕರ್ಕೊಬಂದು ಎಡಿಟಿಂಗ್ ಮಾಡ್ತಾಯಿದ್ವಿ ನೈಟೆಲ್ಲ. ಆ ಥರ ಅನಿಸಿಲ್ಲ ನನಗೆ. ತುಂಬ ಖುಷಿಯಿಂದಲೇ ಕೆಲಸ ಮಾಡಿದೆ. ಯಾಕಂದರೆ ನಮ್ಮದು ಫಸ್ಟ್ ಸಿನಿಮಾ ಪರ್ಫೆಕ್ಟಾಗಿ ಗುರ್ತಿಸ್ಕೋಬೇಕು. ಇಲ್ಲ ಇವು ಏನಕ್ಕೆ ಇವರು ಕೊಟ್ಟರು ಈಗ, ಯಾಕಂದರೆ ನನ್ನ ಚಾಲೆಂಜಿಂಗ್ ಅದು. ಒಬ್ಬ ಎಡಿಟ್ರಿಗೆ ಕೊಟ್ಟಿರೋದನ್ನ ತಂದು ನನಗೆ ಕೊಡ್ತಾರೆ ಅಂದಾಗ ನನ್ನ ಜವಾಬ್ದಾರಿಗಳು ತುಂಬ ಇರುತ್ತೆ. ಅದನ್ನು ನಾನು ನಿಭಾಯಿಸಬೇಕು. ಹಂಗಂದಾಗ ಆ್ಯಸ್ ಎ ಡೈರೆಕ್ಟ್ರ್ ಎಷ್ಟು ಹೇಳಿದ್ರು ಅದು ನಾನು ಮಾಡಲೇಬೇಕು. ಅದು ಪರ್ಫೆಕ್ಟ್ ಆಗಬೇಕಲ್ಲ. ಈಗ ಅವ್ರಿಗೂ ಪರ್ಫೆಕ್ಟ್ ಆಗಬೇಕು, ನನಗೂ ಪರ್ಫೆಕ್ಟ್ ಆಗಬೇಕು. ಒಂದೊಂದು ಸತಿ ಅಸಮಾಧಾನ ಆಗೋದು, ಇಲ್ಲ ಸರ್ ಇದು ವರ್ಕ್ ಆಗುತ್ತಾ ಅಂತ, ಇಲ್ಲ ರೀ ವರ್ಕ್ ಆಗುತ್ತೆ ಅಂತ. ಮತ್ತು ತಿರ್ಗಾ ಮಾರನೇ ದಿನ ನೋಡಿದ್ರೆ ಕರೆಕ್ಟಾಗಿ ಇರೋದು. ತಿರ್ಗಾ ಅದು ಮತ್ತೆ ಒಂದು ವಾರ ಬಿಟ್ಟು ನೋಡಿದ್ರೆ ಅದು ಮತ್ತೆ ಆ ಸೀನಿಗೆ ಬಂದಾಗ ಮತ್ತಿನ್ನೇನೋ ಚೇಂಜ್ ಆಗೋದು. ಆ ಥರ ಕೆಲಸ ಮಾಡಿದ್ದು ಬೇಜಾರಂತ ಅನಿಸಿಲ್ಲ. ಇವಾಗ ಅದನ್ನು ನಾನೇನು ಕೆಲಸ ಮಾಡಿದ್ದು ನಾನು ದೊಡ್ಡದಾಗಿ ಸ್ಕ್ರೀನಲ್ಲಿ ನೋಡೋಕ್ಕೆ ನನಗೆ ನಾನು ಕಾಯ್ತಾ ಇದ್ದೀನಿ. ಬೇಜಾರು ಅನಿಸಿರೋದು ಒಂದೇ ಸರ್, ಜ್ಯೂಸ್ ಕುಡ್ದಾಗ ಇವ್ರು ಕೆಲಸ ಮಾಡಲ್ಲ. ಜ್ಯೂಸ್ ಇದೆ ಸರ್, ಅದೇ ಸರ್ ಅದು ರಿವೀಲ್ ಮಾಡೋದು ಅದೇ ಜ್ಯೂಸ್ ಕುಡಿದ್ಬಿಟ್ರೆ ಕೆಲಸ ಮಾಡಲ್ಲ ಮನುಷ್ಯ, ಮಲ್ಬಿಡ್ತಾರೆ. ಈ ವಿಡಿಯೋ ನಾನೇ ಎಡಿಟ್ ಮಾಡ್ತೀನಿ. ಜೊತೆಗೆ ಈಗ ಸರ್ದು ಕೂಡ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಿಮಗೆ ಏನು ಅನಿಸ್ತು ಎಡಿಟಿಂಗ್ ಮಾಡುವಾಗ? ಈಗ ನೀವು ಬೇರೆ ಸಿನಿಮಾಗಳು ನೋಡಿರ್ತೀರಾ? ಹಂಗಲ್ಲ, ಫಸ್ಟ್ ಸಿನಿಮಾ ಈಗ ಅದೇ ಸುಮಾರು ಇವರು ಎಲ್ಲ ಕೇಳ್ತಿರೋದು, ನೀವು ಮುಂಚೆ ಯಾರ ಹತ್ರ ಕೆಲಸ ಮಾಡಿದ್ರಿ, ನಿಮ್ಮ ಫಸ್ಟ್ ಸಿನಿಮಾ ಹಂಗೆ ಅಂತ. ಹಂಗಿಲ್ವೇ ಇಲ್ಲ. ಅವ್ರಿಗೇನು ಗೊತ್ತಿಲ್ಲ ಅಂತ ನೀವು ಕೇಳಿ. ಎಲ್ಲ ಕ್ಯಾಮ್ರಾ ಬಗ್ಗೆ ಗೊತ್ತು, ಲೆನ್ಸ್ ಬಗ್ಗೆ ಗೊತ್ತು, ಎಕ್ವಿಪ್ಮೆಂಟ್ ಬಗ್ಗೆ ಗೊತ್ತು, ಎಲ್ಲ ಎಡಿಟಿಂಗ್ದು ಪ್ಯಾಟ್ರನ್ ಹೇಳ್ತಾರೆ. ಎಲ್ ಕಟ್, ಜೆ ಕಟ್, ಈ ಸೀನ್ನ ಈ ಥರ ಮಾಡೋಣ, ಹಿಂಗೆ ಮಾಡೋಣ, ಜಂಪ್ ಕಟ್ ಮಾಡೋಣ, ಅವೆಲ್ಲ ಹೇಳ್ತಾರೆ. ಈ ಕೆಲಸ ಇದೆಯಲ್ಲ, ಒಂದಿಷ್ಟು ಡೈರೆಕ್ಟರ್ಗಳಿಗೆ ನಾನು ಅವ್ರನ್ನ ಹೇಳಿಸ್ತಿಲ್ಲ, ಗೊತ್ತು, ಒಂದಿಷ್ಟು ಗೊತ್ತಿರುತ್ತೆ ಅಷ್ಟೇ. ಬಟ್ ಇವ್ರಿಗೆಲ್ಲ ಗೊತ್ತು. ಸಮ್ ಮಿಸ್ಟೇಕ್ ಆದ್ರೂ ಇಲ್ಲ ರೀ ಇದು ಜೆ ಕಟ್ ಮಾಡಿಬಿಡಿ ಸರಿ ಹೋಗುತ್ತೆ, ಎಲ್ ಕಟ್ ಮಾಡಿ ಸರಿ ಹೋಗ್ಬಿಡುತ್ತೆ, ಆ ಥರ ಒಂದು ಸಲಹೆ ಕೊಡ್ತಾರೆ. ಸೊ ಏನು ಗೊತ್ತಿಲ್ಲ ಇಲ್ಲ. ಫಸ್ಟ್ ಸಿನಿಮಾ ಅಂತ ನೀವು ಹೆಂಗೆ ಹೇಳ್ತೀರಾ? ಫಸ್ಟ್ ಸಿನಿಮಾನೇ ಅಲ್ಲ, ಫಸ್ಟ್ ಸಿನಿಮಾ ಅಂದರೆ ನಿಮ್ಗೇನು ಗೊತ್ತು, ಹೆಂಗೆ ಇಷ್ಟೊಂದು ಪರ್ಫೆಕ್ಟಾಗಿ ಮಾಡಿದ್ರಿ, ಏನು ಗೊತ್ತಿರಲ್ಲ ಹಂಗೆ ಹಿಂಗೆ ಅಂತ ಬಂದಾಗ ಇವರು ನೋಡಿದಾಗ ಫಸ್ಟ್ ಸಿನಿಮಾ ಫಸ್ಟ್ ಡೈರೆಕ್ಟ್ರು ಅಂತ ಅನಿಸಲ್ಲ. ಯಾಕಂದರೆ ಒಂದಿಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ, ಡೈಲಾಗ್ ಬರೆದಿದ್ದಾರೆ, ಲಿರಿಕ್ಸ್ ಬರೆದಿದ್ದಾರೆ, ಅವೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಪರ್ಫೆಕ್ಟ್ ಡೈರೆಕ್ಟರ್ ನನಗೆ ಗೊತ್ತಿರೋಂಗೆ. ಅವರು ಏನು ಗೊತ್ತಿಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ, ಎಲ್ಲವೂ ಗೊತ್ತು ಅವ್ರಿಗೆ. ನಿಮ್ಮ ಜೊತೆಗೆ ಸರ್, ನಿಮಗೆ ಡೈರೆಕ್ಟರ್ ಆಗಿ ನಿಮ್ಮ ಸಿನಿಮಾದ ನಾಯಕ ಮತ್ತು ನಾಯಕಿ ಅಭಿಮನ್ಯು ಮತ್ತು ಅಪೂರ್ವ ಅವರು ನಿಮ್ಮ ಒಂದು ಕಲ್ಪನೆಯ ಪಾತ್ರಗಳಿಗೆ ಎಷ್ಟು ಮಟ್ಟಿಗೆ ಜೀವ ತುಂಬಿದ್ದಾರೆ ಸರ್? 100% ಜೀವ ತುಂಬಿದೆ. ಅಂದ್ಕೊಂಡಿದ್ದಕ್ಕೂ ಮೇಲೆ ಇಬ್ಬರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಷ್ಟು ಒಂದು ಪಾರ್ಕ್ ಸರ್, ಒಂದು ಪಾರ್ಕ್ನ BBMP ಲಿಮಿಟ್ಸಿಂದ ಪರ್ಮಿಷನ್ ತೊಗೋಬೇಕು. ಅಲ್ಲಿ ಒಂದು ಇವಾಗ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಪರ್ ಡೇ ಇಷ್ಟು ಶಾರ್ಟು, ನಮಗೆ ಹಂಗಲ್ಲ. ಒಂದು ಬಜೆಟ್ ಲಿಮಿಟ್ ಇದೆ, ಶೂಟಿಂಗ್ ಆಫ್ ಡೇಸು ಲಿಮಿಟ್ ಇದೆ. ಶೂಟಿಂಗ್ ಆಫ್ ಡೇಸ್ ದಾಟಿದ್ರೇ ಬಜೆಟ್ ಏರ್ಬಿಡುತ್ತೆ. ಸೊ ಹಿಂಗಿದ್ದಾಗ ಆರ್ಟಿಸ್ಟ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರಲ್ಲ ಸರ್, ನಮಗೆ ಇದಾಗುತ್ತೆ. ಒಂದು 3 ನಿಮಿಷ ಇರ್ಬೋದು ಸರ್, ಒಂದೇ ಲೆಂತ್ ಶಾರ್ಟು
ಮೇಡಮ್ಗೆ ಬೇರೆ ಶಾರ್ಟ್ ತೆಗಿಲೇ ಇಲ್ಲ, ಅದು ಹಂಗೆ ಬಿಟ್ಬಿಟ್ಟಿದ್ದೀನಿ ಟ್ರ್ಯಾಕು ಫಾರ್ವರ್ಡು ಬ್ಯಾಕ್ವರ್ಡಲ್ಲಿ. ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಸರ್ ಮೇಡಮ್. 3 ನಿಮಿಷ, ಯಾಕಂದರೆ ಹಿಂದೆ ಇದ್ದರು ಸರ್ 6 ಪೇಜ್ 8 ಪೇಜ್ ಡೈಲಾಗು ಕೊಟ್ಟರು ಹೊಡಿಯೋಂಥದ್ದು. ನಮ್ಮ ದೊಡ್ಡಣ್ಣ ಸರ್ ಆಗ್ಬೋದು, ಉಮಾಶ್ರೀ ಮೇಡಮ್ ಆಗ್ಬೋದು, ಮುಖ್ಯಮಂತ್ರಿ ಚಂದ್ರು ಸರ್ ಆಗ್ಬೋದು, ಈ ಥರ ಒಂದಷ್ಟು ಕಲಾವಿದರು ಇದ್ದಾರೆ ಸರ್ ನಮ್ಮಲ್ಲಿ, ಈಗಲೂ ಕೂಡ ಇದ್ದಾರೆ ಒಂದಷ್ಟು ಜನ. ಅದರಲ್ಲಿ ಕೆಲವರು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್, ಇಂಪಾಸಿಬಲ್. ಒಂದೇ ಇದರಲ್ಲಿ 3 ನಿಮಿಷ ಸತತವಾಗಿ ಡೈಲಾಗ್ ಹೇಳ್ತಾನೆ ಇರು ಅಂದರೆ ಪರ್ಫೆಕ್ಟಾಗಿ ಅಲ್ಲೇನಿದೆ ಆ ಪೇಪರಲ್ಲಿ ಅದನ್ನೇ ಹೇಳೋದು ತುಂಬ ಕಷ್ಟ ಆಗುತ್ತೆ ಸರ್. ಆ ಒಂದು ವಿಚಾರದಲ್ಲಿ ಅಪೂರ್ವ ಮೇಡಮ್ ಸೂಪರ್ ಸರ್, ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಅಭಿ ಸರ್ ಅಂತೂ ಒಂದು ಹೇಳಿದ್ನಲ್ಲ ಸರ್, ಈ ಕ್ಲೈಮ್ಯಾಕ್ಸ್ ಬೇರೆ ಇದ್ದಿದ್ದು ಈ ಸಿನಿಮಾಗೆ. ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವ್ರ ಕೈಲಿ ಆಗುತ್ತೆ ಅಂದರೆ ಈ ಕ್ಲೈಮ್ಯಾಕ್ಸ್ ಮಾಡೋಣ, ಇಲ್ಲದೇ ಇದ್ದರೆ ಬೇರೆ ಇರುತ್ತೆ ಅಂತೇಳಿ ಸ್ಕ್ರಿಪ್ಟಲ್ಲಿ ರೀಡಿಂಗ್ ಕೊಟ್ಟಾಗ ಅಭಿಮನ್ಯು ಕಾಶಿ ಅಂತವ್ರಿಗೆ ಬೇರೆ ಇತ್ತು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಫಿದಾ ಆಗ್ಬಿಟ್ಟು ನಾನೇ ಅದನ್ನು ಇಲ್ಲ ಇವರು ಏನು ಮಾಡ್ತಾರೆ ಈ ಮನುಷ್ಯ, ಯಾಕೆ ಇಂಡಸ್ಟ್ರಿ ಬಳಸ್ಕೊಂಡಿಲ್ಲ ಇವ್ರನ್ನ, ಇಂಥ ಒಂದು ಕಲಾವಿದ ಅಯ್ಯೋ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಸರ್ ಆ ಮನುಷ್ಯನಿಗೆ. ಅದ್ಭುತ ನಟ ಯಪ್ಪ, ನೋಡಿದ್ರೆ ಒಳ್ಳೆ ಸಾಫ್ಟ್ ಮಗು ಥರ, ಅದು ಭಯಂಕರ ಸರ್ ಆ್ಯಕ್ಟಿಂಗ್. ಅವಾಗ ಅನಿಸ್ತು ಸರ್ ಇಲ್ಲ ಕ್ಲೈಮ್ಯಾಕ್ಸ್ ಬೇರೆ ಇದೆ ಸರ್, ಅದು ಹೇಳ್ತೀನಿ ಆ ಥರ ಮಾಡೋಣ, ಹಿಂಗಿರುತ್ತೆ ಅಂತ ಹೇಳಿದಾಗ ಅವರು ಸರ್ ನೋಡ್ಕೊಳ್ಳಿ, ಅದು ಇಡೀ ಸಿನಿಮಾ ಲುಂಗಿನೇ ಸರ್ ಹಾಕ್ಸಿರೋದು, ನಮ್ಮ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಹಾಕ್ಸಿರೋದು ಇಡೀ ಸಿನಿಮಾ. ಆಮೇಲೆ ಅದು ಹೇಳಿದಾಗ ಓಕೆ ನೋಡ್ಕೊಳ್ಳಿ ಸರ್, ನಾನು ತುಂಬ ಸಣ್ಣ ಇದೆ ಕಾಲೆಲ್ಲ ಸರ್, ಎಮೋಷನಲ್ಲಿ ಏನೂ ಆಗೋಲ್ಲ ಸರ್, ನೀವು ಮಾಡೋಣ ಅಂತೇಳಿ ಅದನ್ನು ಮಾಡಿಸಿದ್ದು ಸರ್. ಒಂದು ಲೆಕ್ಕದಲ್ಲಿ ಕಲಾ ಸರಸ್ವತಿ ಪುತ್ರ ಇವರು ಅಂದರೆ ತಪ್ಪಾಗಲ್ಲ ಅವ್ರದ್ದು. ಆ ರೀತಿ ಅಭಿನಯ ಈ ಸಿನಿಮಾದಲ್ಲಿದೆ ಸರ್ ಅವ್ರದ್ದು. ಜೊತೆಗೆ ಡೈರೆಕ್ಟರ್ ಅಂದಾಗ ಸಾಕಷ್ಟು ಡ್ರೀಮ್ಸ್ ಇರುತ್ತೆ. ನಿಮಗೆ ಆ ಥರ ಬೇರೆ ಥರ ಏನೋ ಡ್ರೀಮ್ಸ್ ಇದೆ, ಈ ನಟರು ಡೈರೆಕ್ಷನ್ ಮಾಡಬೇಕು ಇಂಡಸ್ಟ್ರಿಗೆ, ಇಂಥವ್ರ ಜೊತೆ ವರ್ಕ್ ಮಾಡಬೇಕು, ಆ ಥರ ಕನಸುಗಳು ಸರ್ ತುಂಬ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ಲ ಸರ್. ಈಗ ಶಿವಣ್ಣ ಸರ್ ಆಗ್ಬೋದು, ಅವ್ರಿಗೆಲ್ಲ ಒಂದು ದೊಡ್ಡ ಪುಣ್ಯ ಜನ್ಮ ಸಾರ್ಥಕ ಆಯಿತು ಗುರು ಓಕೆ ಇವ್ರಿಗೆ ಅಂತ. ಯಾಕಂದರೆ ಸಣ್ಣ ವಯಸ್ಸಿಂದ ನಾವು ಅವರು ಸಿನಿಮಾಗಳು ನೋಡ್ಕೊಂಬಂದರು, ನಮ್ಗೆ ಬುದ್ಧಿನಿಂದಾಗ ನಾನು ಅಭಿನಯಿಸ್ಕೊಂಡು ಬಂದಂಥವ್ರು. ಶಿವಣ್ಣ ಸರ್ ಆಗ್ಬೋದು, ಅಪ್ಪು ಸರ್ ಅಂಥವ್ರಿಗೆ ಮಾಡಬೇಕಾಗಿತ್ತು. ಅದು ಎಲ್ಲ ಡೈರೆಕ್ಟರ್ಗಳು ಕಾಮನ್ ಆಗಿ ಹೇಳೋದು ಶಿವಣ್ಣ ಸರ್ ಡೈರೆಕ್ಷನ್ ಮಾಡಬೇಕು. ಖಂಡಿತ ಸರ್, ನನಗೆ ಶಿವಣ್ಣ ಸರ್ ತುಂಬ ಇಷ್ಟ ಸರ್, ಒಂದು ದೊಡ್ಡ ಫ್ಯಾನು ನಾನು ಅವ್ರಿಗೆ. ತುಂಬ ಒಂದು ಮಾಸ್ ಯಾವುದಕ್ಕಾದ್ರೂ ಸೆಟ್ ಆಗಿಬಿಡ್ತಾರೆ ನೋಡಿ ಸರ್ ಅವರು. ಯಾವ ಪಾತ್ರಕ್ಕೆ ಅದು ಆಪ್ಟ್ ಅವರು, ಎನ್ನಿ ಪಾತ್ರ ಕೊಡಿ. ಶಿವಣ್ಣ ಸರ್ ನಿಜ ಅದನ್ನು ಮಾಡಬಲ್ಲರು ಅವರು, ಅದು ಎಲ್ರಿಗೂ ಆಗಲ್ಲ ಸರ್. ಅದು ಕೆಲವ್ರಿಗೆ ಅಂದರೆ ಇಷ್ಟೇ ಈ ಥರ ಜಾನರೇ ಮಾಡೋಕ್ಕಾಗೋದು. ಶಿವಣ್ಣ ಸರ್ಗೆ ನೋಡಿ 360 ಡಿಗ್ರಿ ಒಂಥರ ಎಲ್ಲನೂ ಮಾಡ್ಬೋದು ಅವರು, ಎಲ್ಲನೂ ಮಾಡ್ಬೋದು. ಈಗ ನೋಡಿ ಅದು ಗೋಸ್ಟ್ ಯಾವುದೋ ಬಂತು, ಆ ಚಿಕ್ಕ ಒಂದು ಯಂಗ್ ಏಜ್ ಏನಿದೆ ಅದು ಕೂಡ ಅದ್ಭುತವಾಗಿದೆ ಅವ್ರದ್ದು. ಇದು ಆ ಥರ ಒಂದು ಸಖತ್ ಇಷ್ಟ ಸರ್ ಅವ್ರ ಎನರ್ಜಿ ಇಷ್ಟ, ಅವ್ರದ್ದು ಬೇರೆ ಲೆವೆಲ್. ನೆಕ್ಸ್ಟ್ ಡೈರೆಕ್ಷನ್ ಶಿವಣ್ಣ ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಶಿವಣ್ಣ ಸರ್ ಸಿಕ್ಕಿದ್ರು ಅದು ನಮ್ಮಂಥವ್ರ ಭಾಗ್ಯ ಅಲ್ಲ ಸರ್. ಸಾಕಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೌದು ಚಾನ್ಸ್ ಸಿಗ್ಬೋದು. ಗೊತ್ತಿಲ್ಲ ಸರ್, ಅದು ದೇವರು ಅದೆಲ್ಲ ಆ ಥರ ಆದರೆ ಸಂತೋಷ ಪಡ್ತೀವಿ. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಅದು ಮುಂದೆ ಏನಾದರೂ ಆಗ್ಬೋದಲ್ವಾ, ಆಗ್ಬೋದು. ಈಗ ಮಾರ್ಚ್ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಸಿನಿಮಾಗೆ ಅದೇ ಮಾರ್ಚ್ 6ಕ್ಕೆ ಬರ್ತಾ ಇದೆ. ನೀವು ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಚಿತ್ರದ ಟೀಸರು ಮತ್ತು ಲಿರಿಕಲ್ ಸಾಂಗ್ ಒಂದು ಟ್ರೈಲರು ರಿಲೀಸ್ ಆಗಿದೆ. ಅದನ್ನು ದಯವಿಟ್ಟು ಯೂಟ್ಯೂಬ್ A2 ಮ್ಯೂಸಿಕ್ ಚಾನಲಲ್ಲಿ ನೋಡಿ, ಒಂದು 10 ನಿಮಿಷ 15 ನಿಮಿಷ ಅದಕ್ಕಾಗಿ ಟೈಮ್ ಕೊಟ್ಟು ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಈ ಸಿನಿಮಾ ನೋಡಬೇಕು. ಓಕೆ ಇದರಲ್ಲಿ ಏನೋ ಇದೆ ಅಂತ ಅನಿಸಿದ್ರೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ಬೋದು ಸರ್, ಅಷ್ಟೇ. ಒಳ್ಳೆಯದಾಗಿದೆ ಸರ್. ಥ್ಯಾಂಕ್ ಯು ಮತ್ತೆ ಮಾತಾಡ್ಸೋಣ. ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳಿರುತ್ತೆ. ಖಂಡಿತ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ. ಸಿನಿಮಾನು ಕೂಡ ದೊಡ್ಡ ಮಟ್ಟದಲ್ಲಿ ರಿಸೀವ್ ಮಾಡಲಿ. ನಮ್ಮ ಸುದ್ದಿ ಮನೆ ಈ ಕಡೆಯಿಂದ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು